ನಾನು ನಿನ್ನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ನಾನು ನಿನ್ ಜೊತೆ ಸರಿಯಾಗಿ ನಡ್ಕೊಂಡಿಲ್ಲ. ಅದಕ್ಕೆ ನಾನು ನಿನ್ಗೆ ಇವತ್ತು ಒಂದ್ ಸರ್ಪ್ರೈಸ್. ಯಾವ ರೀತಿ ಸರ್ಪ್ರೈಸ್ ಅಂದ್ರೆ ನೀನ್ ಯಾವತ್ತೂ ಮರಿಬಾರ್ದು. ನಿಂಗೆ ಬಹುಶಃ ಗೊತ್ತಿಲ್ಲ ಅನ್ಸುತ್ತೆ, ಈ ಪ್ರಪಂಚದ ಯಾವುದೇ ಬುಕ್ಕಲ್ಲೂ ನನ್ನ ಕೊಲ್ಲೋದು ಹೇಗೆ ಅಂತ ಬರ್ದಿರಲ್ಲ. ನಿನಗೆ ನಾನು ಯಾರು ಅಂತ ಸಹ ಗೊತ್ತಿಲ್ಲ. ನಂದಿನಿ ಯಾಕೆ ತನ್ನ ಸ್ವಂತ ಗಂಡನನ್ನೇ ಕೊಲ್ಲಲು ಬಯಸ್ತಾಳೆ ಮತ್ತು ಶಿವಾಯ್ಗೆ ನಂದಿನಿಯ ಪ್ಲಾನ್ ಹೇಗೆ ಗೊತ್ತಾಯ್ತು? ಶಿವಾಯ್ನ ರಹಸ್ಯವನ್ನ ತಿಳಿದುಕೊಳ್ಳಲು ಶಿವಾಯನ್ನ ಕೇಳ್ತಾ ಇರಿ. ಶಿವಾಯ್, ಎಲ್ ಬಿದ್ದಿದ್ಯಾ? ಶಿವಾಯ್, ಮಾಮ್ ಮಾಮ್ ಕೇಳಿಸ್ತಾ ಇಲ್ವಾ? ಮಾಮ್, ಅವ್ನ್ ನೆನ್ನೆ ರಾತ್ರಿಯಿಂದ ಕಾಣ್ತಾ ಇಲ್ಲ. ಅವ್ನ್ ಫೋನ್ ಕೂಡ ಸ್ವಿಚ್ ಆಫ್ ಇದೆ. ಬರ್ಲಿ ಇರು, ಅವನು ಮನೇಲಿರೋ ಎಲ್ಲಾ ಬಾತ್ರೂಮ್ ಅವನ್ ಕೈಲಿ ಸರಿಯಾಗಿ ಇವತ್ತು ಕ್ಲೀನ್ ಮಾಡಿಸ್ತೇನೆ, ನೋಡ್ತಾ ಇರು. ದ ನಂಬರ್ ಯು ಹ್ಯಾವ್ ಕಾಲ್ಡ್ ಇಸ್ ನಾಟ್ ರೀಚಬಲ್. ಮಾಮ್, ಇವತ್ತು ನನ್ನ ಲೈಫಲ್ಲೇ ದೊಡ್ಡ ಡೀಲ್ ಇದೆ. ಮತ್ತೆ ಆ ಡೀಲ್ ಕಂಪ್ಲೀಟ್ ಆಗಕ್ಕೆ ಇವತ್ತು ಶಿವಾಯ್ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡ್ಬೇಕು. ಇಲ್ಲಾಂದ್ರೆ ಎಲ್ಲ ಹಾಳಾಗೋಗುತ್ತೆ, ನನ್ ಲೈಫೇ ಹೋಗುತ್ತೆ. ನಂದಿನಿ ತಾತ ಮುಖೇಶ್ ಬಜಾಜ್ ಅವರು ಸಾಯುವ ಮೊದಲು ತನ್ನ ಕಂಪನಿಯ ಪವರ್ ಆಫ್ ಅಟಾರ್ನಿಯನ್ನ ಶಿವಾಯ್ ಹೆಸರಲ್ಲಿ ಮಾಡಿದ್ರು. ಅದರಿಂದಲೇ ಕಂಪನಿಯ ಪ್ರತಿಯೊಂದು ನಿರ್ಣಯಕ್ಕೂ ಶಿವಾಯ್ನ ಸಹಿ ಅವಶ್ಯಕವಾಗಿತ್ತು. ಹಾ ಮಾಮ್, ನಾನು ಆ ಶಿವಾಯಿಂದ ದೂರ ಆಗೋ ಪ್ಲಾನ್ ಈಗಾಗ್ಲೇ ಮಾಡಿದೀನಿ. ಯಾವ ಪ್ಲಾನ್? ಈ ಫೈಲ್ ಯಾವ್ದ್ರಲ್ಲಿ ಶಿವಾಯ್ ಸೈನ್ ಮಾಡ್ಬೇಕೋ ಅದ್ರಲ್ಲಿ ನಾನು ಡೈವರ್ಸ್ ಪೇಪರ್ ಸಹ ಇಟ್ಟಿದ್ದೀನಿ. ಶಿವಾಯ್ಗೆ ಗೊತ್ತೂ ಆಗಲ್ಲ. ಕೋಟಿ ಕೋಟಿ ಡೀಲ್ ಸೈನ್ ಮಾಡ್ತಾ ಅವ್ನ್ ಡೈವರ್ಸ್ ಪೇಪರ್ ಸಹ ಸೈನ್ ಮಾಡ್ತಾನೆ. ಆದ್ರೆ ಆ ವೇಸ್ಟ್ ಬಾಡಿ ಎಲ್ಲಿಗೆ ಹೋದ? ಶಿವಾಯ್ ಅಂಡರ್ ವರ್ಲ್ಡ್ ಅವರ ಬಂದಿಯಾಗಿದ್ದ ಮತ್ತು ಮುಂದೆ ಒಬ್ಬ ವ್ಯಕ್ತಿ ಕೂತಿದ್ದ. ಅವನು ಮತ್ತೆ ಯಾರು ಅಲ್ಲ, ಅಂಡರ್ ವರ್ಲ್ಡ್ ನ ಲೀಡರ್ ಗಳಲ್ಲಿ ಒಬ್ಬ. ಶಿವಾಯ್ ಅವನ ಕೋಟಿ ಕೋಟಿ ಮೌಲ್ಯದ ಡ್ರಗ್ ನೆಟ್ವರ್ಕ್ ಅನ್ನ ನಾಶಪಡಿಸಿದ್ದರಿಂದ ಹೆಡ್ ಶಾಟ್ ನ ಕಣ್ಣುಗಳಲ್ಲಿ ದ್ವೇಷ ತುಂಬಿತ್ತು. ನನ್ನ ಅಡ್ಡ ಮತ್ತೆ ವ್ಯವಹಾರಗಳ ಬಗ್ಗೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ತಪ್ಪು ಮಾಡ್ದೆ ಶಿವಾಯ್. ನಿಂಗೆ ಏನನ್ನಿಸ್ತು? ನನ್ನಿಂದ ತಪ್ಪಿಸ್ಕೊಳ್ಬಹುದು ಅನ್ಕೊಂಡ? ನೀನು ತುಂಬಾ ಕೆಟ್ಟ ವ್ಯಕ್ತಿನ ಎದುರು ಹಾಕೊಂಡಿದ್ಯಾ ಶಿವಾಯ್ ಮಹೇಶ್ವರಿ. ಇವತ್ ನಿಂಗೆ ಹೇಗ್ ಹೊಡಿತೀನಿ ಅಂದ್ರೆ ನೀನು ಸಾವಾದ್ರೂ ಬರ್ಬೇಕಿತ್ತು ಅನ್ಕೋತೀಯ. ಅದು ನನ್ ಕಾಲಿಗೆ ಬಿದ್ದು. ಕ್ಷಮೆ ನೀನು ಕೇಳ್ತೀಯ, ಅದು ನನ್ನ ಶೂಗೆ ನಿನ್ನ ಮುಖ ಇಟ್ಟು. ಇನ್ನೂ ಸ್ವಲ್ಪ ಹೊತ್ತು ತಾಳು, ಎಲ್ಲ ಗೊತ್ತಾಗುತ್ತೆ ನಿನ್ಗೆ. ಇವನನ್ನ ಉಲ್ಟಾನೆ ಹಾಕಿ. ಬಟ್ಟೆ ಬಿಚ್ಚ ಹಾಕಿ. ಮಹಾಕಾಲನನ್ನ ವಿನಾಶಕ ಅಂತ ಏಕೆ ಕರೀತಾರೆ ಗೊತ್ತಾ? ಅಧರ್ಮ ತನ್ನ ಗಡಿ ದಾಟಿದಾಗ ಮಹಾಕಾಲನ ತಾಂಡವ ಎಲ್ಲವನ್ನೂ ನಾಶ ಮಾಡುತ್ತೆ ಮತ್ತು ಹೊಸ ಆರಂಭಕ್ಕೆ ಕಾರಣವಾಗುತ್ತದೆ. ಈಗ ಶಿವಾಯಿನ ತಾಂಡವವನ್ನ ಲೋಕ ನೋಡಲಿದೆ. ಅವನ್ ಶರ್ಟ್ ಬಿಚ್ಚ ಹಾಕಿ. ಶಿವಾಯ್ನ ಶರ್ಟ್ ತೆಗೆದ ತಕ್ಷಣ ಆ ಜಾಗದಲ್ಲಿ ಏನೋ ಬದಲಾವಣೆ ಆಯ್ತು. ಢಮರುಗದ ಸದ್ದು ಕೇಳಿಸಿತು. ಜೈ ಮಹಾಕಾಲ! ಬಾಸ್, ಈ ಹಾವು ಎಲ್ಲಿಂದ ಬಂತು? ಆಮೇಲೆ ಢಮರುಗದ ಶಬ್ದ ಹೆಲಿಕಾಪ್ಟರ್ ಶಬ್ದವಾಗಿ ಬದಲಾಯಿತು. ಏನಾಗ್ತಾ ಇದೆ ಸರ್? ನಾನು ಸ್ವಲ್ಪ ಹೊತ್ತು ಕಾಯಲು ಹೇಳಿದ್ದೆ ಅಲ್ವಾ? ಬ್ಲಾಕ್ ಕ್ಯಾಟ್ ಕಮಾಂಡರ್ಸ್ ಗಳ ನಾಯಕ ಕ್ಯಾಪ್ಟನ್ ಸರ್ತ್ರಾಜ್ ಶಿವಾಯ್ನನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ಅವನ ಕಣ್ಣಿನಲ್ಲಿ ಕೋಪ ತುಂಬಿಕೊಂಡಿತ್ತು. ಏನ್ ಮಾಡಿದ್ಯೋ ಇಡಿಯಟ್? ಹೇಯ್, ಇವನು ಯಾರು ಅಂತ ಗೊತ್ತಿಲ್ವಾ? ಆದ್ರೆ ಹೆಡ್ ಶಾಟ್ ನ ಅಹಂಕಾರ ಜಾಸ್ತಿ ಹೊತ್ತು ಉಳಿಯಲಿಲ್ಲ ಮತ್ತು ಸರ್ತಾಜ್ ಹೆಡ್ ಶಾಟ್ಗೆ ಹೇಳಿದ ವಿಷಯ ಕೇಳಿ ಅವನಿಗೆ ದೊಡ್ಡ ಆಘಾತ ಆಯ್ತು. ಆದ್ರೆ ಅವನು ಶಿವಾಯ್ಗೆ ಏನೋ ಹೇಳೋಷ್ಟರಲ್ಲಿ ಶಿವಾಯ್ ಅಲ್ಲಿಂದ ಹೊರಟೋದ. ಏ ಸೋಮಾರಿ, ಮನೆ ಕೆಲಸ ಮಾಡ್ಬೇಕಾಗತ್ತೆ ಅಂತ
ನೆನೆ ರಾತ್ರಿಯಿಂದ ಮನೇಲಿ ಇರ್ಲಿಲ್ಲ ಅಲ್ವಾ? ಸರಿಯಾಗಿ ಕೇಳಿಸ್ಕೊ, ಈ ಮನೇಲಿ ಇರ್ಬೇಕು ಅಂದ್ರೆ ನಾನ್ ಹೇಳೋ ಎಲ್ಲ ಕೆಲಸ ಮಾಡ್ಬೇಕು. ಮತ್ತೆ ಹುಷಾರ್, ನನಗ್ ಹೇಳ್ದೆ ಎಲ್ಲೂ ಹೋಗೋ ಹಾಗಿಲ್ಲ. ಹೋದ್ರೆ ನಿನ್ ಕಾಲ್ ಮುರಿತೀನಿ, ಗೊತ್ತಾಯ್ತಾ? ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಹಾಗೂ ಶಿವಾಯಿನ ಕಥೆ ಕೇಳಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗಿದೆ.